ಮೇಲ್ಮರವತ್ತೂರು ಆದಿಪರಾಶಕ್ತಿ ಅಡಿಪೂರ ಗಂಜಿ ಮಹೋತ್ಸವವನ್ನು ಚಿಕ್ಕಬಳ್ಳಾಪುರ ನಗರದಲ್ಲಿ ಇಂದು ಅದ್ದೂರಿಯಾಗಿ ಆಚರಿಸಲಾಯಿತು. ನಗರದ ಸರ್ಕಾರಿ ಪ್ರಾಥಮಿಕ ಶಾಲೆ ಮುಂಭಾಗದಲ್ಲಿ ನಡೆದ ಗಂಜಿ ಪೂಜೆಯಲ್ಲಿ ಅಪಾರ ಸಂಖ್ಯೆಯ ಮಹಿಳಾ ಭಕ್ತರು ಆಗಮಿಸಿ ಗಂಜಿ ಪೂಜೆಯನ್ನು ಯಶಸ್ವಿಗೊಳಿಸಿದರು. ಇಂದು ಬೆಳಿಗ್ಗೆ 7 ಗಂಟೆಗೆ ಅಮ್ಮನವರ ಗುರವಡಿ ಶರಣಂ ತಿರುವಡಿ ಶರಣಂ ಪೂಜೆ ನಡೆಯಿತು. 10 ಗಂಟೆಗೆ ಊರಿನ ಬೀದಿಗಳಲ್ಲಿ ಅಮ್ಮನವರ ಉತ್ಸವ ಹಾಗೂ ಗಂಜಿ ಮಡಿಕೆ ಹೊತ್ತು ತಾಯಿಗೆ ಸಮರ್ಪಿಸಲಾಯಿತು. ಇಂದು ಬೆಳಿಗ್ಗೆ ವಿವಿಧ ಧಾರ್ಮಿಕ ವಿಧಿವಿಧಾನಗಳ ಮೂಲಕ ಆರಂಭವಾದ ಓಂ ಶಕ್ತಿ ಭಕ್ತರ ಗಂಜಿ ಪೂಜೆ ಯಶಸ್ವಿಯಾಗಿ ನೆರವೇರಿತು. ಪ್ರತಿ ವರ್ಷ ಮಾಡುವಂತೆ ಈ ಬಾರಿಯೂ ಗಂಜಿ ಪೂಜೆ ಮುಂದುವರಿಸಲಾಗಿದ್ದು, ಕಳೆದ 12 ವರ್ಷಗಳಿಂದ ಈ ಗಂಜಿ ಪೂಜೆ ನೆರವೇರಿಸಲಾಗುತ್ತಿದೆ. ಉತ್ತಮ ಮಳೆ ಬೆಳೆಯಾಗಲಿ, ರೈತರು ಮತ್ತು ಜನರು ಸಮೃದ್ಧಿಯಿಂದ ಇರಲಿ, ಅವಿವಾಹಿತರಿಗೆ ಉತ್ತಮ ವರ ಸಿಗಲಿ ಎಂಬ ಕಾರಣಕ್ಕೆ ಗಂಜಿ ಪೂಜೆ ನೆರವೇರಿಸಲಾಗುತ್ತದೆ. ನಾವು ಕೆಂಪು ವಸ್ತ್ರ ಹೆಣ್ಮಕ್ಳೆಲ್ಲ ಸೇರಿ ಮಾಡೋದು ಅಮ್ಮನ ಉತ್ಸವ. ಇದು ಮಳೆ ಬೆಳೆ ಬರಲಿ ಅಂತ ಇದೆಲ್ಲ ಮಾಡ್ತಾರದು. ನಾವು ಎಲ್ಲರಿಗೂ ಊರಿಗೆ ಒಳ್ಳೇದಾಗಲಿ, ನಮಗೆಲ್ಲ ಒಳ್ಳೇದಾಗಲಿ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಮಾಡ್ತೀವಿ. ಒಂದು 15 ವರ್ಷದಿಂದ ಮಾಡ್ತಾಯಿದ್ದೀವಿ. ಅಮ್ಮನಿಗೆ ಗಂಜಿ ಉತ್ಸವ, ಅಲ್ಲಿ ಗಂಜಿ ಆದಮೇಲೆ ನಾವು ಇಲ್ಲಿ ಗಂಜಿ ಮಾಡೋದು. ಎಲ್ಲರಿಗೂ ಒಳ್ಳೇದಾಗಲಿ, ಗಂಜಿ ಸಿಗಲಿ, ಟೈಮ್ ಸರಿಯಾಗಿ ನಮಗೆಲ್ಲ ಗಂಜಿ ಸಿಗಲಿ ಅಂತ ನಾವು ಗಂಜಿ ಹೊಡೆ ಮರೆ ಗಂಡಂತ್ರ ಇರಲ್ಲ, ಎಲ್ಲರಿಗೂ ಒಳ್ಳೇದಾಗುತ್ತೆ. ಆ ವರ್ಷ ಪೂರ್ತಿ ಅಮ್ಮ ಕಾಯ್ತಾಳೆ, ನಮಗೆ ಗಂಜಿ ಕೊಡ್ತಾಳೆ. ಟೈಮ್ ಸರಿಯಾಗಿ ಗಂಜಿ ನಮ್ಗೆ ಊಟಕ್ಕೆ ಯಾವುದೇ ತೊಂದರೆ ಆಗಲ್ಲ. ಹೆಣ್ಣು ಮಕ್ಕಳು ಈ ಗಂಜಿ ಪೂಜೆಯನ್ನು ನೆರವೇರಿಸುತ್ತಾರೆ ಎಂದು ಭಕ್ತರು ತಿಳಿಸಿದ್ರು. ಗಂಜಿ ಮಡಿಕೆಗಳನ್ನು ಹೊತ್ತ ಓಂ ಶಕ್ತಿ ಭಕ್ತರು ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿ ಗಂಜಿ ಪೂಜೆ ನೆರವೇರಿಸಿದರು. ಓಂ ಶಕ್ತಿ ದೇವಸ್ಥಾನ ಇಲ್ಲದೇ ಇದ್ರೂ ಇವತ್ತು ಎಲ್ಲ ಭಕ್ತಾದಿಗಳು ಸೇರಿ ಒಂದು ವಿಜೃಂಭಣೆಯಿಂದ ಒಂದು ಗಂಜಿ ಪೂಜೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಎಲ್ಲರ ಸಹಕಾರ ಕೊಟ್ಟು ಇವತ್ತು ಯಾವುದೇ ರೀತಿ ಇದರಲ್ಲಿ ಭೇದ ಭಾವ, ಜಾತಿ, ಇನ್ನೊಂದು ಮತ್ತೊಂದು ಯಾವುದೇ ಪಕ್ಷ ಆಗಲಿ ಅದರಲ್ಲಿ ಯಾವುದೂ ಇಲ್ಲ. ಎಲ್ಲ ಊರಲ್ಲಿ ಒಂದು ಒಳ್ಳೇದಾಗಬೇಕು, ಒಂದು ಒಳ್ಳೆ ಮಳೆ ಬೆಳೆ ಆಗಬೇಕು ಅನ್ನೋದು ಎಲ್ಲರ ಜನರ ಒಂದು ಆಸೆ. ಅದಕ್ಕೆ ಪ್ರತಿಯೊಬ್ಬರು ಒಂದೊಂದು ಅವ್ರದ್ದೇ ಆದಂಥ ಮಡಿಕೆ ತೊಗೊಂಬಂದು ಅದರಲ್ಲಿ ಗಂಜಿ ತೊಗೊಂಡು ಪೂಜೆ ಮಾಡಿಕೊಂಡು ಆ ಗಂಜಿನ ಎತ್ಕೊಂಡು ಹೋಗಿ ಮನೆಯಲ್ಲಿಟ್ಟು ಅದನ್ನು ಸೇವನೆ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅನ್ನೋ ಉದ್ದೇಶದಿಂದ ಪ್ರತಿ ವರ್ಷವೂ ಈ ವರ್ಷವೂ ಅದೇ ರೀತಿ ಗಂಜಿ ಪೂಜೆ ಕಾರ್ಯಕ್ರಮ ಮಾಡ್ಕೊಂಬರ್ತಾವ್ರೆ. ಅವ್ರು ಇದೇ ರೀತಿ ಮಾಡ್ಕೊಂಬಂದರೆ ಎಲ್ಲರ ಸಹಕಾರ ನಮ್ಮದು ಅವ್ರಿಗೆ ಎಲ್ಲರಿಗೂ ಇರುತ್ತೆ ಅನ್ನೋದು ನಮ್ಮ ಇದೊಂದು ಸತಿ ಹೇಳೋದಕ್ಕೆ. ಸುಮಾರು ಒಂದು 12 ವರ್ಷದಿಂದ ಮಾಡ್ಕೊಂಬರ್ತಾವ್ರೆ. ಈ ವರ್ಷವೂ ವಿಜೃಂಭಣೆಯಿಂದ ಮಾಡಿದ್ದಾರೆ. ಅವ್ರು ಪ್ರತಿ ವರ್ಷ ಇದೇ ರೀತಿ ಮಾಡ್ಕೊಂಡೋದ್ರೆ ನಮ್ಮ ಸಹಕಾರ ಪೂರ್ತಿ ಓಂ ಶಕ್ತಿ ಎಲ್ಲ ಇವ್ರಿಗೆ ಭಕ್ತಾದಿಗಳಿಗೂ ಇರುತ್ತೆ. ಯಾವುದೂ ಇಲ್ಲ ಸ್ವಾಮಿ, ಇದರಲ್ಲಿ ಎಲ್ಲ 80 ವರ್ಷ ವಯಸ್ಸಾಗಿರೋರು ಇದ್ದಾರೆ, 5 ವರ್ಷ ಮಕ್ಕಳು ಇದ್ದಾರೆ. ಎಲ್ಲರಿಗೂ ಓಂ ಶಕ್ತಿ ದೇವಿ ಒಂದು ಒಳ್ಳೇದು ಮಾಡಲಿ. ಈ ಸಮಯದಲ್ಲಿ ಎಲ್ಲರೂ ಇದ್ದಾರೆ ಇದರಲ್ಲಿ. ಅದಕ್ಕೋಸ್ಕರ ಆಗಬೇಕು ಅನ್ನೋದಿದೆ. ದೇವರೇ ಅದಕ್ಕೆ ದಾರಿ ತೋರಿಸಿ ಒಂದು ಜಾಗ ಕೊಟ್ಟರೆ ಓಂ ಶಕ್ತಿ ದೇವಸ್ಥಾನ ಮಾಡೋದಕ್ಕೂ ನಮ್ಮೆಲ್ಲರ ಸಹಕಾರ ಇರುತ್ತೆ. ಇಲ್ಲಿ ಪ್ರತಿ ವರ್ಷ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷ ದಿನೇ ದಿನ ಅಭಿವೃದ್ಧಿ ಆಗ್ತಾ ಇದೆ. ಯಾಕೆ ಆಗ್ತಾ ಇದೆ ಅಂದರೆ ಅದರಲ್ಲಿ ಅವ್ರಿಗೊಂದು ಅಭಿವೃದ್ಧಿ ಕಾಣಿಸ್ತಾ ಇರೋದ್ರಿಂದ ಇವೆಲ್ಲ ಮಾಡಿದ್ರೆ ಒಳ್ಳೇದಾಗುತ್ತೆ ಪ್ರತಿ ಮನೆಯಲ್ಲೂ ಅನ್ನೋದಕ್ಕೆ ಆ ಕಾರಣದಿಂದ ಎಲ್ಲರೂ ಬರ್ತಾ ಇದ್ದಾರೆ. ಪ್ರತಿಯೊಂದು ಅವರಷ್ಟವರೇ ವಾಲಂಟಿಯರ್ಗೆ ಬಂದು ಈ ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಇದ್ದಾರೆ. ಸರ್, ಇದು ವಾಪ್ಸಂದ್ರ ರಂಗನಾಥ ಸ್ವಾಮಿ ದೇವಾಲಯದಿಂದ ಸ್ಟಾರ್ಟ್ ಆಗಿ ಬಲಮುರಿ ಸರ್ಕಲ್ ಹೋಗಿ, ಬಜಾರ್ ರಸ್ತೆ ಹೋಗಿ, ಗಂಗಂಗುಡಿ ಸರ್ಕಲ್ ಹೋಗಿ ಮತ್ತೆ ವಾಪ್ಸಂದ್ರ ಸೇರ್ಕೊಳ್ಳುತ್ತೆ. ನಾಯನಹಳ್ಳಿ ನರಸಿಂಹಮೂರ್ತಿ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.